ದೈವ ಇಲ್ವಾ? ನ್ಯಾಯ ಇಲ್ವಾ? ಧರ್ಮ ಇಲ್ವಾ? 83ರಲ್ಲಿ ನಿಮ್ಗೆ ಗೊತ್ತಾ ಕ್ಷೇತ್ರ? ನಿಮ್ಗೆ ಕರ್ಕೊಂಡೋಗಿದ್ವಾ ಚುನಾವಣೆಗೆ ನಾವು? ನೀವು ಇಲ್ಲದೆ ಕ್ಯಾನ್ವಾಸ್ ಮಾಡಲಿಲ್ವಾ? ನನ್ನನ್ನು ಯಾಕೆ ಸುಮ್ಮನೆ ಬಂದಾಗೆಲ್ಲ ಈ ರೀತಿ ನೀವು ಸೋತ ಮೇಲೆ ಮುಗಿದೋಯ್ತು. ನಾನು ಗೆದ್ದಿದ್ದೀನಿ ಶಾಸಕ, ನನಗೇನು ಬಿಡ್ತಾ ಇದ್ದಾರೆ ಇಲ್ಲಿ? ಯಾರನ್ನ ಹಾಕಿದ್ದೀರಿ? ತಹಸೀಲ್ದಾರ್ನ, ಬಿ ಒ ಯಾರನ್ನ ಹಾಕಿದ್ದೀರಿ? ಇ ಒ ಯಾರನ್ನ ಹಾಕಿದ್ದೀರಿ? ಎಲ್ಲ ನಿಮ್ಮ ಬಂಧುಗಳನ್ನೇ ಹಾಕಿದ್ದೀರಿ. ನಿಮ್ಮ ಬಂಧುಗಳೇ ಇದ್ದಾರೆ. ತೆಗೆದು ಎಲ್ಲರೂ ತೆಗೆದು ಪಿ ಡಿ ಒಗಳನ್ನ ಯಾರನ್ನ ಹಾಕ್ತಾಯಿದ್ದೀರಿ? ನಾನು ಹೇಳ್ದೋ ಆಗ್ತಾಯಿದ್ದೀರಿ. ಎಮ್ ಎಲ್ ಎ ಅಂತೇಳಿ ಎಮ್ ಎಲ್ ಎ ಅಂತ ಗುರುತಿಸ್ತಿದ್ದೀರಾ? ನೀವು ಗುರುತಿಸಬೇಡಿ. ನಿಮ್ಮ ಅಧಿಕಾರಿಗಳು ಬೇಡ ನನಗೆ. ನಮ್ಮ ಜನಕ್ಕೆ ಗೊತ್ತಿದೆ. ಮಾಡಿ ಅದು ಎಷ್ಟು ಮಾಡ್ತೀರಿ? ಎಷ್ಟು ದಿವಸ ಮುಖ್ಯಮಂತ್ರಿ ಆಗಿರ್ತೀರಿ ನೀವು? ಎಷ್ಟು ದಿವಸ ತೆಗಿತೀರಿ? DCC ಬ್ಯಾಂಕ್ ತೆಗೆದು ಚುನಾವಣೆ ಮಾಡೋಕ್ಕೆ ಬಿಡದೆ ಅಡ್ಮಿನಿಸ್ಟ್ರೇಟರ್ಗಳು, ಎ ಜಿಗಳು, ಆ ಬ್ಯಾಂಕ್ ಚುನಾವಣೆನೂ ಹರೀಶ್ಗಳು ಅಧ್ಯಕ್ಷವಲ್ಲ ಅಂತೇಳಿ ನೀವು ತೆಗಿತಾ ಇದ್ದೀರಿ. ನೀವು ತೆಗೆದು ಅಧಿಕಾರ ನಡೆಸ್ತೀರಾ? ಎಷ್ಟು ದಿವಸ ನೀವು ಮುಖ್ಯಮಂತ್ರಿಯಾಗಿ ಈ ರೀತಿ ಮಾಡ್ತೀರಿ? ನಾವು ಹೊಸಿ ನೋವು ಪಡ್ತಾ ಇದ್ದೀವಾ? ಹೇಳ್ಕೊಂಡಿದ್ದೀನ ನಾನು ಯಾವತ್ತಾರೂ ನಿಮ್ಮ ಬಗ್ಗೆ ಮಾತಾಡಿದ್ದೀನ? ಬಂದಾಗ ಯಾಕೆ ಚುಚ್ತೀರಿ ನೀವು? ಇದೆಲ್ಲ ಲಾಯರ್ ನೀವು ಮಾಡ್ತಾಯಿದ್ದೀರಿ. ನನ್ನ ವಿಚಾರಕ್ಕೆ, ಚಾಮುಂಡೇಶ್ವರಿ ವಿಚಾರಕ್ಕೆ ನೀವೆಲ್ಲರೂ ನೀವು ನಿಮ್ಮ ಮಗ ಆಳ್ತಾ ಇದ್ದೀರಿ. ನಾನು ಎಮ್ ಎಲ್ ಎ, ಎಲ್ಲ ನಿಮ್ಮದೇ. ಆ ಕಾಂಟ್ರಾಕ್ಟ್ರ್ ಬಂದರೆ ದುಡ್ಡು ನನಗೆ ಕೊಡಬೇಕು ಕಮಿಷನ್ ಅಂತೀರಿ. ಅಲ್ಲಪ್ಪ, ಆ ಕಾಂಟ್ರಾಕ್ಟ್ರು ಚಾಮುಂಡೇಶ್ವರಿ ಕ್ಷೇತ್ರದ ಕೆಲಸ ಮಾಡಿದ್ರೆ ಅವನಿಗೆ ದುಡ್ಡು ನನಗೆ ಕೊಡ್ಬೇಕು. ನೀನು ವರ್ಣಾಗೆ ಸೇರಿಸ್ಕೊಂಡಿದ್ದೀವಿ 100 ಕೋಟಿಯ, ಅದ್ರ ಜೊತೆಗೆ 25 ಕೋಟಿ ಚಾಮುಂಡೇಶ್ವರಿ ಸೇರಿಸ್ಬೇಕಾರೆ ಆ ಕಮಿಷನ್ ನಮಗೆ ಕೊಟ್ಬಿಡ್ಬೇಕು ಅಂತಾರೆ. ಆದರೂ ಮೊದಲೇ ಹಣ ಕೊಡಬೇಕು ಅಂತ ಕೇಳ್ತಾವ್ರೆ ಅವ್ರ ಪುತ್ರ. ಯಾವ ಕಾಲದಲ್ಲಿ ಆಗಿತ್ತಿದು? ಯಾವ ಕಾಲದಲ್ಲಿ ಭ್ರಷ್ಟಾಚಾರ ಇತ್ತು? ಯಾರು ಹೇಳ್ತೀರಿ? ಕೆಳಕ್ಬೇಡಿ ನನ್ನ. ಇವರು ಎಷ್ಟು ಖರ್ಚು ಮಾಡಿದ್ದಾರೆ ವರ್ಣದಲ್ಲಿ? ಎಷ್ಟು ಕೋಟಿ ಖರ್ಚು ಮಾಡಿದ್ರು ಗೆಲ್ಲಕ್ಕೆ? ಎಷ್ಟು ಕೋಟಿ ನಿಮ್ಗೆ ಯಾರ್ಯಾರು ಬೆಂಬಲ ಕೊಟ್ಟರು? BJP ಬೆಂಬಲ ತಗೊಂಡಿಲ್ವಾ? ದೊಡ್ಡವ್ರ ಬೆಂಬಲ ತಗೊಂಡಿಲ್ವಾ? ಸುಮ್ಮನೆ ಗೆದ್ರ? ನೀವೇ ಗೆದ್ಬಿಟ್ರು ಅಲ್ಲೂ ವರ್ಣದಲ್ಲಿ ನೀವೇನು ಸುಮ್ಮನೆ ಗೆಲ್ಲಿಲ್ಲ. ಅರ್ಜಿ ಬಿಸಾಕ್ಬಿಟ್ಟು ಕ್ಯಾನ್ವಾಸ್ ಹೋಗೋದೇನು ಗೆದ್ದಿದ್ದೀರಾ? ಇಷ್ಟು ವರ್ಷ ರಾಜಕೀಯ ಮಾಡಿದ್ದೀರಲ್ಲ.